ನನ್ನ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಹುರುಳಿ ಕಾಳಿನ ಹುರುಳಿ ಪಲ್ಯ ಹಾಗೂ ಹುರುಳಿ ಸಾರು. ಈ ರೆಸಿಪಿ ಯೂಶಲಿ ವಿಂಟರ್ ಸೀಸನಲ್ಲಿ ಮಾಡೋದು ಜಾಸ್ತಿ, ಯಾಕಂದರೆ ಹೀಟ್ ಅಂತ. ಬಟ್ ನಾನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಚೂರು ಲೇಟಾಗಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರಾತ್ರಿ ಹುರುಳಿ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾನು 6 ವಿಷಲ್ ಕೂಗಿಸಿ ಬೇಯಿಸಿಟ್ಕೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ಕಾಯಿ, ಹುಣಸೆಹಣ್ಣು, ಉಪ್ಪು, ರಸಂ ಪೌಡರ್ ಹಾಗೂ 1 ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಕಾಯಿನೂ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಅಡುಗೆಗಳಿಗೆ ಬಳಸ್ಕೊಳ್ಳೋಕ್ಕೆ ಹೆಚ್ಚಿಟ್ಕೊತಿದ್ದೀನಿ. ನಾನು ಯಾಕೆ ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಯೋಚಿಸಬೇಡಿ. 3 ಅಡುಗೆಯಲ್ಲಿ 2 ಅಡುಗೆ ಈಗ ತೋರಿಸ್ತಾ ಇದ್ದೀನಿ. ಇನ್ನೊಂದು ಏನು ಅಡುಗೆ ಅನ್ನೋದನ್ನು ನಾನು ಕೊನೆಯದಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಹುರುಳಿ ಸಾರು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಸಾಸಿವೆ, ಒಣಮೆಣಸು, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಗ್ಗರಣೆ ಕೊಟ್ಟು, ಈಗ ಇದಕ್ಕೆ ನಾನು ಬೇಯಿಸಿಟ್ಟಂಥ ಹುರುಳಿ ನೀರನ್ನು ಹಾಕಿ ಮತ್ತು ಪೇಸ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಚೂರು ಬೆಲ್ಲ ಕೂಡ ಹಾಕ್ಬೋದು. ನಂತರ ಕೊತ್ತಂಬರಿ ಮತ್ತೊಂಚೂರು ಕಾಯಿ ತುರಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಇಲ್ಲಿಗೆ ಸಾರು ರೆಡಿ. ಇನ್ನೊಂದು ಪಾತ್ರೆಯಲ್ಲಿ ನಾನಿಲ್ಲಿ ಎಣ್ಣೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸು ಹಾಗೂ ಕರಿಬೇವು ಮತ್ತು ಹೆಚ್ಚಿಟ್ಟಂಥ ಹಸಿಮೆಣಸು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಚಿಟಕಿ ಅರಿಶಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ನಾನು ಆದಷ್ಟು ಬಳಸ್ತೀನಿ, ಯಾಕೆಂದರೆ ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಬೆಂದ ಹುರುಳಿ ಕಾಳನ್ನು ಹಾಕಿ ಕೊನೆಯದಾಗಿ ನಾನು ಉಪ್ಪು, ಕೊತ್ತಂಬರಿ ಮತ್ತು ಕಾಯಿ ತುರಿ ಕೂಡ ಹಾಕ್ಕೊಂಡು ಕಲಸಿಟ್ಕೊತೀನಿ. ಇಲ್ಲಿ ನಮ್ಮ ಪಲ್ಯ ಕೂಡ ರೆಡಿ ಆಯಿತು. ಸೊ ನಾನು ಬಾಕ್ಸಿಗೆ ಹಾಕಿ ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಕೊನೆಯಲ್ಲಿ ನಾನು ಇನ್ನೊಂದು ರೆಸಿಪಿನ ಮಾಡ್ತಾಯಿದ್ದೀನಿ ಅನ್ನಲ್ಲ, ಅದು ರಾಗಿ ರೊಟ್ಟಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.